ನಮಸ್ಕಾರ ವೀಕ್ಷಕರೇ, ಈ ಹೊತ್ತಿನಲ್ಲಿ ವೈದ್ಯರೊಂದಿಗಿನ ಈ ವಿಶೇಷ ಸಂವಾದಕ್ಕೆ ಸ್ವಾಗತ. ಫಾದರ್ ಮುಲ್ಲರ್ಸ್ ಆಸ್ಪತ್ರೆ ಪ್ರಸ್ತುತಪಡಿಸುವಂಥ ಆರೋಗ್ಯ ಕಿರಣ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಬಹಳ ಮುಖ್ಯವಾಗಿ ಗರ್ಭಕೋಶದ ಗಡ್ಡೆಗಳು ಅನ್ನುವ ವಿಚಾರದಲ್ಲಿ ವೈದ್ಯರೊಂದಿಗೆ ಮಾಹಿತಿ ಮತ್ತು ಸಲಹೆಗಳನ್ನು ಪಡೆದುಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮಗೆ ಫಾದರ್ ಮುಲ್ಲರ್ಸ್ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದಂಥ ಡಾಕ್ಟರ್ ಶಾನನ್ ಫರ್ನಾಂಡಿಸ್ ಅವರಿದ್ದಾರೆ. ಅವರು ಈ ಗರ್ಭಕೋಶದ ಗಡ್ಡೆಗಳು ಹೇಗಾಗ್ತದೆ, ಕಾರಣಗಳೇನು ಮತ್ತು ಇದರ ಚಿಕಿತ್ಸೆಗಳೇನು, ಪರಿಹಾರಗಳೇನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ. ಡಾಕ್ಟ್ರೇ ನಮಸ್ಕಾರ ಮತ್ತು ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಏನು ಡಾಕ್ಟ್ರೇ, ಇದು ಗರ್ಭಕೋಶದ ಗಡ್ಡೆಗಳು ಅಂತ? ಒಂದು ಎಲ್ಲ ಸ್ತ್ರೀಯರಿಗೆ ಒಂದು ಗರ್ಭಕೋಶ ಯೂಟ್ರಸ್ ಅಂತ ಒಂದು ಅಂಗ ಇರ್ತದೆ. ಸೊ ಫೈಬ್ರಾಯ್ಡ್ಸ್ ಅಂದ್ರೆ ಇಲ್ಲದೆ ಗೆಡ್ಡೆ, ಅದು ಗರ್ಭಕೋಶದಿಂದ ಉದ್ಭವಿಸುವಂತ ಒಂದು ಟ್ಯೂಮರ್. ಈಗ ಟ್ಯೂಮರ್ ಕೇಳಿದ್ರೆ ನಮ್ಗೆ ಹೆಚ್ಚಾಗಿ ಕ್ಯಾನ್ಸರ್ ಅಂತ ಡೌಟ್ ಬರ್ತದೆ. ಬಟ್ ಇದು ಕ್ಯಾನ್ಸರ್ ಅಲ್ಲ, ಇದು ಜಸ್ಟ್ ಒಂದು ಯೂಟ್ರಸ್ ಇಂದ ಉದ್ಭವಿಸುವಂತ ಒಂದು ಗ್ರೋತ್ ಅಷ್ಟೇ. ಓಕೆ, ಗರ್ಭಕೋಶದಲ್ಲೇ ಆಗ್ತದೆ? ಗರ್ಭಕೋಶದಲ್ಲಿ ಆಗ್ತದೆ, ಹೌದು. ಏನು ಕಾರಣಗಳು ಈಗ ಗಡ್ಡೆಗಳು ಉತ್ಪತ್ತಿ ಆಗ್ಲಿಕ್ಕೆ? ಈಗ ಒಂದು ಹೆಂಗಸರ ಲೈಫ್ ಅಲ್ಲಿ 2 ಇಂಪಾರ್ಟೆಂಟ್ ಹಾರ್ಮೋನ್ಸ್ ಅಂಶ ಇರ್ತದೆ, ಒಂದು ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್. ಯಾವಾಗ ಈಸ್ಟ್ರೋಜನ್ದು ಲೆವೆಲ್ ಜಾಸ್ತಿ ಆಗ್ತದೆ, ಆ ಹೆಂಗಸರಿಗೆ ಫೈಬ್ರಾಯ್ಡ್ಸ್ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಈಗ ಇದು ಈಸ್ಟ್ರೋಜನ್ ಯಾವಾಗ ಜಾಸ್ತಿ ಇರೋದು, ಒಂದು ಜೆನೆಟಿಕ್ ಇಲ್ಲದೆ ಹೆರಿಡಿಟಿ ಕಾಸ್ ಇರ್ತದೆ. ಅಂದ್ರೆ ಅವರ ತಾಯಿಗೆ ಇಲ್ಲದ್ರೆ ಅಕ್ಕ ತಂಗಿ ಅವರಿಗೆ ಫೈಬ್ರಾಯ್ಡ್ಸ್ ಇರ್ತದೆ. ಆ ಸ್ತ್ರೀಯರಿಗೆ ಫೈಬ್ರಾಯ್ಡ್ಸ್ ಆಗುವುದು ಜಾಸ್ತಿ, ಅಂದ್ರೆ ಇನ್ಕ್ರೀಸ್ ಚಾನ್ಸ್ ಆಫ್ ಫೈಬ್ರಾಯ್ಡ್ಸ್ ಅವರಲ್ಲಿ. ಇಲ್ಲಾದ್ರೆ ಯಾರು ತುಂಬಾ ದಪ್ಪಗಿದ್ದಾರೆ, ಒಬಿಸಿಟಿ, ಸೊ ಆ ಸ್ತ್ರೀಯರಿಗೆ ದರ್ ಇಸ್ ಇನ್ಕ್ರೀಸ್ ಚಾನ್ಸ್ ಫೈಬ್ರಾಯ್ಡ್ ಆಗ್ಲಿಕ್ಕೆ. ಸೊ ಇದು ಸ್ವಲ್ಪ ಕಾರಣ. ಕೆಲವು ಸಲ ಅಂದ್ರೆ ದಪ್ಪ ಇರುವವರಿಗೆ ಪ್ರಯಾರಿಟಿ ಜಾಸ್ತಿ, ಎಸ್, ಫೈಬ್ರಾಯ್ಡ್ಸ್ ಹಾಗಂತ ಸಪುರ ಇರುವವರಿಗೂ ಕೂಡ ಇರಬಹುದು. ಇದು ಜಸ್ಟ್ ಕಾಮನ್, ಈ ಎಲ್ಲ ಕಾರಣದಲ್ಲಿ ಕಾಮನ್ಲಿ ನೋಟೆಡ್ ಫೈಬ್ರಾಯ್ಡ್ಸ್ ಇರ್ತದೆ. ಸೊ ಸಪುರದವರಿಗೆ ಸಹ ಬರ್ಬೋದು, ಬಟ್ without these risk factors, main ಅಲ್ಲ, but one of the reasons, main reasons is estrogen hormone. Okay. ಸೊ ಈ ಸ್ತ್ರೀಯರಿಗೆ ಫೈಬ್ರಾಯ್ಡ್ಸ್ ಜಾಸ್ತಿ ಆಗ್ತದೆ. ಬಟ್ ಹಾಗೆ ಹೇಳುವಾಗ ವಿದೌಟ್ any risk factors, any normal lady can have fibroids. Okay, fibroids or ಗರ್ಭಕೋಶದ ಗಡ್ಡೆಗಳು. ಇದು ಅಂದ್ರೆ ಈಗ ಮಗು ಹುಟ್ಟುವ ಮೊದಲು ಅಥವಾ ಆ ನಂತರ ಬರೋದಾ, ಹೇಗೆ ಇದು? ಹಾಗೆ ಯಾವ್ದಾದ್ರು ಫಿಕ್ಸ್ಡ್ ಏಜ್ ಇಲ್ಲ. ಮೆನ್ಸ್ಟ್ರಲ್ ಸೈಕಲ್, ಮಾಸಿಕ ಸ್ರಾವ, ಎಸ್, ಮೆನ್ಸ್ಟ್ರಲ್ ಸೈಕಲ್ ಮಾಸಿಕ ಸ್ರಾವ ಒಂದು 13, 14, 15 ಏಜ್ಗೆ ಬರ್ತದೆ. ಅದಕ್ಕೆ ಮೆನಾರ್ಕಿ ಅಂತ ಹೇಳ್ತೇವೆ. ಅದು ಮಂತ್ಲಿ ಬಂದು ಅಪ್ ಟು 50-55 ಇಯರ್ಸ್ ತನಕ ಇರ್ತದೆ, ಮೆನೋಪಾಸ್ ತನಕ. ಸೊ ಮೆನಾರ್ಕಿಂದ ಹಿಡಿದು ಮೆನೋಪಾಸ್ ತನಕ ಎನಿ ಟೈಮ್ ಫೈಬ್ರಾಯ್ಡ್ಸ್ ಬರ್ಬೋದು. ಯಾರಿಗೆ, ಎವ್ರಿ ಲೇಡಿಗೆ ಫೈಬ್ರಾಯ್ಡ್ಸ್ ಬರ್ಬೋದು. ಎನಿ ಸ್ಪೆಸಿಫಿಕ್ ಏಜ್ ಹಾಗೆ ಅಂತ ಏನಿಲ್ಲ. ಅಂದ್ರೆ ಮಹಿಳೆಯರಿಗೆ ಬರುವಂತ ಒಂದು ಸಹಜವಾದ ಸಾಮಾನ್ಯ, ಕೆಲವರಿಗೆ ಬರುವಂತ ಸಾಧ್ಯತೆಗಳು ಇರುವಂತ ಒಂದು, ಯಾವ ಮಹಿಳೆಯರಲ್ಲಿ ಗರ್ಭಕೋಶ ಉಂಟು ಅವರಿಗೆ ಫೈಬ್ರಾಯ್ಡ್ಸ್ ಆಗುವ ಸಾಧ್ಯತೆ ಇದೆ ಅಂತ. ಓಕೆ, ಅಂದ್ರೆ ಇದು ಯಾವ ರೀತಿ, ಅಂದ್ರೆ ತುಂಬಾ ನೋವು ಕಾಣಿಸಿಕೊಳ್ತದ, ಇದರ ಕ್ಯಾರೆಕ್ಟರಿಸ್ಟಿಕ್ಸ್, ಇದರ ಗುಣಲಕ್ಷಣಗಳು ಹೇಗೆ? ಗುಣಲಕ್ಷಣ ಅಂದ್ರೆ ಹೇಳಿದ್ರೆ ಆಲ್ಮೋಸ್ಟ್ 50% ಪೇಷಂಟ್ಸ್ಗೆ ಏನ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಇರುವುದಿಲ್ಲ. ಅವರು ಸುಮ್ಮನೆ ಫಾರ್ ಎನಿ ಅದರ್ ರೀಸನ್ ಹೋಗಿ ಹೊಟ್ಟೆದು ಸ್ಕ್ಯಾನಿಂಗ್ ಮಾಡ್ತಾರೆ. ಆವಾಗ ಅವರಿಗೆ ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗ್ತದೆ ಗರ್ಭಕೋಶದಲ್ಲಿ ಗೆಡ್ಡೆ ಉಂಟು. ಬಟ್ ಆ ಗೆಡ್ಡೆಯಿಂದ ಅವರಿಗೆ ಏನ್ ತೊಂದರೆ ಆಗ್ತಾ ಇಲ್ಲ. ಸೊ ಅದನ್ನ ನಾವು ಎಸಿಂಪ್ಟಮ್ಯಾಟಿಕ್ ಅಂತ ಹೇಳ್ತೇವೆ. ಆಲ್ಮೋಸ್ಟ್ 50% ಪೇಷಂಟ್ಸ್ಗೆ ಎಂತ ಸಿಂಪ್ಟಮ್ಸ್ ಇರುವುದೇ ಇಲ್ಲ, ಅವರಿಗೆ ಗೊತ್ತಿರುವುದಿಲ್ಲ, ಎಂತ ಇಲ್ಲ, ಅವರಿಗೆ ಗೊತ್ತಿರುವುದೇ ಇಲ್ಲ ಗರ್ಭಕೋಶ ಒಳಗೆ ಗೆಡ್ಡೆ ಉಂಟು. ಸೊ ಎಸಿಂಪ್ಟಮ್ಯಾಟಿಕ್ 50%. ಬಾಕಿ 50% ಪೇಷಂಟ್ಸ್ ಅಲ್ಲಿ ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್, ಅಂದ್ರೆ ಮಾಸಿಕ ಸ್ರಾವ, ಪೀರಿಯಡ್ಸ್ ಪ್ರಾಬ್ಲಮ್ಸ್. ಈಗ ನಾರ್ಮಲಿ ಪೀರಿಯಡ್ಸ್ ಮಂತ್ಲಿ ಬರ್ತದೆ, 5 to 6 ಡೇಸ್ ಇರ್ತದೆ. ಕ್ಲಾಟ್ಸ್ ಏನ್ ಬೀಳುದಿಲ್ಲ, ಸ್ವಲ್ಪ ನೋವು ಇರ್ತದೆ, ಅದು ಮಾಮೂಲಿ, ಎಲ್ಲರಿಗೆ ಹಾಗೆ ಆಗ್ತದೆ. ಯಾರಿಗೆ ಪೀರಿಯಡ್ ಜಾಸ್ತಿ ಆಗ್ತದೆ, 7 ಡೇಸ್ ಬದಲಿಗೆ 10-12 ಡೇಸ್ ಜಾಸ್ತಿ ಹೋಗುದು, ಕ್ಲಾಟ್ಸ್ ಹೋಗುದು, ಪೀರಿಯಡ್ ಟೈಮ್ ಅಲ್ಲಿ ಜೋರ್ ನೋವು ಆಗುದು, ದಿಸ್ ಇಸ್ ದ ಮೋಸ್ಟ್ ಕಾಮನ್ ಸಿಂಪ್ಟಮ್ ಆಫ್ ಫೈಬ್ರಾಯ್ಡ್ಸ್. ಸೊ ಇದು ಮೋಸ್ಟ್ ಕಾಮನ್ಲಿ ಫೈಬ್ರಾಯ್ಡ್ಸ್ ಸಿಂಪ್ಟಮ್. ಅದು ಬಿಟ್ಟು ದೇರ್ ಕ್ಯಾನ್ ಬಿ ಅದರ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಆಲ್ಸೋ. ಇದು ಬ್ಲೀಡಿಂಗ್ ಜಾಸ್ತಿ ಆಗಿ ಮೈದೆಲ್ಲ ರಕ್ತ ಹೋಗಿ ಅವರು ಅನಿಮಿಕ್ ಆಗ್ಬಿಡ್ತಾರೆ, ಹಿಮೋಗ್ಲೋಬಿನ್ ಕಡಿಮೆ ಆಗ್ಬಿಡುತ್ತೆ. ಸೊ ಅವರಿಗೆ ಅದರಿಂದ ಸುಸ್ತಾಗೋದು, ಅದೆಲ್ಲ ಪ್ರಾಬ್ಲಮ್ಸ್ ಆಗ್ತದೆ. ಕೆಲವು ಸಲ ಇದು ಫೈಬ್ರಾಯ್ಡ್ ಗ್ರೋ ಆಗಿ ಬಾಕಿ ಹೊಟ್ಟೆ ಒಳಗೆ ಬಾಕಿ ಅಂಗ ಇರ್ತದೆ,
ಮೂತ್ರಕೋಶ. ಅದರ ಮೇಲೆ ಪ್ರೆಸ್ ಮಾಡಿದ್ರೆ ಮೂತ್ರಕೋಶದ ಪ್ರಾಬ್ಲಮ್ಸ್ ಇರ್ತದೆ, ಯೂರಿನರಿ ಪ್ರಾಬ್ಲಮ್ಸ್ ಇರ್ತದೆ. ರೆಕ್ಟಮ್ ಮೇಲೆ ಕಂಪ್ರೆಸ್ ಆದ್ರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಇರ್ತದೆ. ಸೊ ವೆರೈಟಿ ಆಫ್ ಪ್ರಾಬ್ಲಮ್ಸ್ ಹಾಗಿರ್ತದೆ. ನಾವು ಕೆಲವು ಪೇಷಂಟ್ಸ್ ಗೆ ಏನ್ ಹೊಟ್ಟೆನೋ ಎಂತ ಇಲ್ಲ, ಬ್ಲೀಡಿಂಗ್ ಪ್ರಾಬ್ಲಮ್ಸ್ ಇಲ್ಲ, ಬಟ್ ಇದು ಫೈಬ್ರಾಯ್ಡ್ ಗ್ರೋ ಆಗಿ ಸೈಜ್ ಜಾಸ್ತಿ ಆಗಿ ಹೊಟ್ಟೆ ದೊಡ್ಡದಾಗ್ತದೆ. ಸೊ ಅವರು ಕೈ ಮುಟ್ಟಿದ್ರೆ, ಹೊಟ್ಟೆಗೆ ಕೈ ಹಾಕಿದ್ರೆ ಅವರಿಗೆ ಏನೋ ಗೆಡ್ಡೆ ತರ ಅನಿಸ್ತದೆ. ಸೊ ಹೊಟ್ಟೆ ದೊಡ್ಡದಾಗಿರ್ತದೆ, ನೋವು ಇಲ್ಲ, ಬೇರೆ ಯಾವ್ದು ಪ್ರಾಬ್ಲಮ್ ಇಲ್ಲ, ಜಸ್ಟ್ ಸೈಜ್ ಕಾರಣದಿಂದ ಅವರಿಗೆ ಏನೋ ಉಂಟು ಒಳಗೆ ಗೊತ್ತಾಗ್ತದೆ. ಹಾಗೆ ಹೇಳುವಾಗ ದರ್ ಇಸ್ ಒನ್ ಗ್ರೂಪ್ ಆಫ್ ಪೀಪಲ್, ಅವರಿಗೆ ಪ್ರೆಗ್ನೆಂಟ್ ಆಗ್ಲಿಕ್ಕೆ ಕಷ್ಟ. ಅಂದ್ರೆ ನಾವು ಸುಮಾರು ಪೇಷಂಟ್ಸ್ ನೋಡ್ತೇವೆ, 5, 6, 7 ಇಯರ್ಸ್ ಆಗಿರ್ತದೆ, ಮದುವೆ ಆಗಿ ಮಕ್ಕಳಿಲ್ಲ. ಏನಂತ ನೋಡುವಾಗ ಸ್ಕ್ಯಾನಿಂಗ್ ಎಲ್ಲ ಮಾಡುವಾಗ ಗರ್ಭಕೋಶ ಒಳಗೆ ಫೈಬ್ರಾಯ್ಡ್ಸ್ ಉಂಟು. ಹಾಗೆ ಹೇಳುವಾಗ ಒಂದು ಫೈಬ್ರಾಯ್ಡ್ ಇದ್ರೆ ಇನ್ಫರ್ಟಿಲಿಟಿ ಆಗುದಿಲ್ಲ, ಪ್ರೆಗ್ನೆಂಟ್ ಆಗ್ಲಿಕ್ಕೆ ಕಷ್ಟ ಆಗುದಿಲ್ಲ. 2-3 ಸಹ ಇದ್ರೆ, ಚಿಕ್ಕ ಚಿಕ್ಕ ಫೈಬ್ರಾಯ್ಡ್ ಇದ್ರೆ ಅದರಿಂದ ಎಂತ ಪ್ರಾಬ್ಲಮ್ ಇಲ್ಲ. ಮಲ್ಟಿಪಲ್ ಫೈಬ್ರಾಯ್ಡ್ಸ್, ತುಂಬಾ ದೊಡ್ಡ ಫೈಬ್ರಾಯ್ಡ್, ಗರ್ಭಕೋಶದ ಫುಲ್ ಶೇಪೇ ಚೇಂಜ್ ಮಾಡುವಂತ ಆ ತರ ಫೈಬ್ರಾಯ್ಡ್ಸ್ ಇದ್ರೆ ಅವರಿಗೆ ಕನ್ಸೀವ್ ಆಗ್ಲಿಕ್ಕೆ, ಪ್ರೆಗ್ನೆಂಟ್ ಆಗ್ಲಿಕ್ಕೆ ಕಷ್ಟ ಆಗುವ ಚಾನ್ಸ್ ಇದೆ. ಹಾಗೆ ಸಹ ಹೇಳಿದ್ರೆ ಕೆಲವು ಪೇಷಂಟ್ಸ್ ಫೈಬ್ರಾಯ್ಡ್ ಇರುವಾಗ ಕನ್ಸೀವ್ ಆಗ್ತಾರೆ, ಪ್ರೆಗ್ನೆಂಟ್ ಆಗ್ತಾರೆ. ಸೊ ಪ್ರೆಗ್ನೆಂಟ್ ಆಗುದೇ ಇಲ್ಲ ಅಂತ ಹೇಳುದಿಲ್ಲ, ಪ್ರೆಗ್ನೆಂಟ್ ಆಗ್ತಾರೆ. ಅದರಿಂದ ಆಲ್ಸೋ 90% ಪೇಷಂಟ್ಸ್ ಗೆ ಪ್ರೆಗ್ನೆನ್ಸಿ ಏನ್ ಕಾಂಪ್ಲಿಕೇಶನ್ಸ್ ಇರುದಿಲ್ಲ, 9 ಮಂತ್ಸ್ ಸರಿಯಾಗಿ ಹೋಗ್ತದೆ, ನ್ಯಾಚುರಲ್, ನೋ ಪ್ರಾಬ್ಲಮ್ ಇರುದಿಲ್ಲ. ಅದರಲ್ಲಿ ಸಮ್ ಪೇಷಂಟ್ಸ್ ವಿಲ್ ಹ್ಯಾವ್ ಪ್ರೆಗ್ನೆನ್ಸಿ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ವಿತ್ ಫೈಬ್ರಾಯ್ಡ್. ಅದು ಏನಂತ, ನಾರ್ಮಲಿ ಪ್ರೆಗ್ನೆನ್ಸಿ 9 ಮಂತ್ಸ್. ಸೊ ಕೆಲವು ಸಲ ಫೈಬ್ರಾಯ್ಡ್ ಇರುವಾಗ 7-8 ಮಂತ್ಸ್ ಡೇಟ್ ಮುಂಚೆನೆ ಹೊಟ್ಟೆ ನೋವು ಸ್ಟಾರ್ಟ್ ಆಗುವ ಚಾನ್ಸ್ ಇರ್ತದೆ. ಪ್ರೀಟರ್ಮ್ ಲೇಬರ್, ಡೇಟಿನ ಮುಂಚೆನೆ ಅವ್ರದ್ದು ಹೆರಿಗೆ ಆಗ್ಬಿಡುತ್ತೆ. ಅದು ಒಂದು ಕಾಂಪ್ಲಿಕೇಶನ್. ಇನ್ನೊಂದು, ನಾರ್ಮಲಿ ಮಗು 9 ಮಂತ್ಸ್ ತನಕ ಮಗುದು ವೇಟ್ 2.5-3 kg ಇರ್ತದೆ. ಈಗ ಫೈಬ್ರಾಯ್ಡ್ಸ್ ಇರುವಾಗ ಮಗು ಬೆಳವಣಿಗೆ ಜಾಗ ಇರುವುದಿಲ್ಲ. ಜಾಗ ಇಲ್ಲದ ಕಾರಣ ಮಗುದು ಸೈಜ್ ವಿಲ್ ಬಿ ಸ್ಮಾಲರ್ ದನ್ 2.5. ಸೊ ಚಿಕ್ಕ ಮಗು, ಹೌದು, ಇಂಟ್ರಾಯೂಟ್ರೈನ್ ರೆಸ್ಟ್ರಿಕ್ಷನ್, ಗ್ರೋತ್ ರೆಸ್ಟ್ರಿಕ್ಷನ್ ಅಂತ ಹೇಳ್ತೇವೆ ಅದನ್ನು. ಕೆಲವು ಸಲ ಅದು ಕಸ ಇರ್ತದೆ, ಕಸ 9 ಮಂತ್ಸ್ ಮುಂಚೆನೆ ಬಿಡ್ತದೆ ಬಿಕಾಸ್ ಆಫ್ ಫೈಬ್ರಾಯ್ಡ್ಸ್. ಆವಾಗ ತುಂಬಾ ಬ್ಲೀಡಿಂಗ್ ಆಗ್ತದೆ. ಸೊ ಆ ಪ್ರಾಬ್ಲಮ್ ಇರ್ತದೆ. ನಾರ್ಮಲಿ 9 ಮಂತ್ಸ್ ಡೆಲಿವರಿ ಆಗುವಾಗ ತಲೆ ಕೆಳಗಿರ್ತದೆ, ನಾರ್ಮಲಿ ತಲೆ ಫಸ್ಟ್ ಹೊರಗೆ ಬರುದು. ಬಟ್ ಫೈಬ್ರಾಯ್ಡ್ಸ್ ಇದ್ದ ಕಾರಣ ತಲೆಗೆ ಜಾಗ ಇಲ್ಲ, ಕಾಲ್ ಇರ್ತದೆ, ಭುಜ ಇರ್ತದೆ. ಸೊ ಅವಾಗ ನಾರ್ಮಲ್ ಡೆಲಿವರಿ ಕೊಡ್ಲಿಕ್ಕೆ ಆಗುದಿಲ್ಲ. ಸೊ ಆ ಪೇಷಂಟ್ಸ್ ಗೆ ನಾವು ಸಿಸೇರಿಯನ್ನೇ ಮಾಡಬೇಕಾಗ್ತದೆ. ಓಕೆ ಡಾಕ್ಟರ್, ನಾನು ಇನ್ನಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಬೇಕು. ಮಗುವಿನ ಮೇಲೆ ಫೈಬ್ರಾಯ್ಡ್ಸ್ ಅಥವಾ ಗರ್ಭಕೋಶದ ಗಡ್ಡೆಗಳಿಂದ ಆಗುವಂಥ ತೊಂದರೆಗಳೇನು ಮತ್ತು ಇದಕ್ಕೆ ಚಿಕಿತ್ಸೆ ಇದೆಯಾ, ಇದಕ್ಕೆ ಪರಿಹಾರಗಳೇನು, ಔಷಧಿ ಮತ್ತು ಕೇವಲ ಟ್ಯಾಬ್ಲೆಟ್ಗಳಿಂದ ಇದರಿಂದ ನಾವು ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಗಳನ್ನು ಕೂಡ ಮುಂದೆ ಡಾಕ್ಟರ್ ಕೊಡ್ತಾ ಇದ್ದಾರೆ. ಒಂದು ಸಣ್ಣ ಬ್ರೇಕ್ ನೋಡಿದ್ರೆ, ಬ್ರೇಕ್ ನಂತರ ಮತ್ತೆ ವೈದ್ಯರೊಂದಿಗೆ ಈ ಸಂವಾದ ಮುಂದುವರಿತದೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಫಾದರ್ ಮುಲ್ಲರ್ಸ್ ಆಸ್ಪತ್ರೆ ಪ್ರಸ್ತುತಪಡಿಸುವ ಆರೋಗ್ಯ ಕಿರಣ ಕಾರ್ಯಕ್ರಮದಲ್ಲಿ ವೈದ್ಯರೊಂದಿಗಿನ ಈ ಸಂವಾದ. ಇವತ್ತು ನಾವು ಫೈಬ್ರಾಯ್ಡ್ಸ್ ಅಥವಾ ಗರ್ಭಕೋಶದ ಗಡ್ಡೆಗಳು ಅನ್ನೋ ವಿಷಯದ ಮೇಲೆ ವೈದ್ಯರೊಂದಿಗೆ ಒಂದು ಸಲಹೆಯನ್ನು ಪಡಿತಾ ಇದ್ದೇವೆ. ನಮ್ಮ ಜೊತೆ ಸ್ತ್ರೀರೋಗ ತಜ್ಞರು ಮತ್ತು ಪ್ರಸೂತಿ ತಜ್ಞರಾದಂಥ ಡಾಕ್ಟರ್ ಶಾನನ್ ಫರ್ನಾಂಡಿಸ್ ಅವರಿದ್ದಾರೆ. ಅವ್ರ ಜೊತೆ ನಾವು ಈಗಾಗಲೇ ಕೇಳ್ತೇವೆ. ಡಾಕ್ಟರ್, ನೀವು ಹೇಳಿದ್ರೆ ಅಂದರೆ ಗರ್ಭಕೋಶದ ಗಡ್ಡೆಗಳು ಅಥವಾ ಫೈಬ್ರಾಯ್ಡ್ಸ್ ಏನಿದೆ, ಹುಟ್ಟುವ ಮಗುವಿನ ಮೇಲೆ ಇದರಿಂದ ಏನಾದರೂ ತೊಂದರೆಗಳಾಗುವಂಥ ಸಾಧ್ಯತೆಗಳಿವೆಯಾ? ಮಗು ಸಣ್ಣದಾಗುವುದು ಅಥವಾ ಅಂಗಗಳನ್ನು ಕಳೆದುಕೊಳ್ಳುವಂಥ ಸಾಧ್ಯತೆಗಳೆಲ್ಲ ಇದೆಯಾ? ಮಗುಗೆ ಎಂತ ಪ್ರಾಬ್ಲಮ್ ಆಗುದಿಲ್ಲ ಫೈಬ್ರಾಯ್ಡ್ಸ್ ಇದ್ದ ಕಾರಣ. ಪ್ರಾಬ್ಲಮ್ ಆಗಿರುವುದು ತಾಯಿಗೆ ಮಾತ್ರ. ಮಗುಗೆ ಯಾವಾಗ ಪ್ರಾಬ್ಲಮ್ ಆಗ್ತದೆ, ಮಗುದ ಸೈಜ್ ಚಿಕ್ಕದಿದ್ದ ಕಾರಣ ಸರಿ ಆ ಪ್ರಾಬ್ಲಮ್ಸ್ ಮಗುಗೆ ಇರ್ತದೆ. ಇಲ್ಲದ್ರೆ 9 ಮಂತ್ಸ್ ಮುಂಚೆ ಡೆಲಿವರಿ ಆಗುದು, ಅದಕ್ಕೆ ಪ್ರೀಟರ್ಮ್ ಹೇಳ್ತೇವಲ್ಲ, ಪ್ರೀಟರ್ಮ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ತದೆ. ಬಟ್ ಫೈಬ್ರಾಯ್ಡ್ ಪರ್ಸೆ ಮಗುಗೆ ಅಂತ ಹಾನಿಕಾರಕ ಇಲ್ಲ, ಮಗುಗೆ ಎಂತ ಪ್ರಾಬ್ಲಮ್ ಆಗುದಿಲ್ಲ. ಬಿಕಾಸ್ ಆಫ್ ದ ಫೈಬ್ರಾಯ್ಡ್ಸ್ ಎಂತ ಕಾಂಪ್ಲಿಕೇಶನ್ಸ್ ಆಗ್ತದಲ್ಲ, ಅದರಿಂದ ಮಗುಗೆ ಇಫೆಕ್ಟ್ ಆಗ್ಬಹುದು. ಬಟ್ ಹಾಗೆ ಮಗುಗೆ ಆ ಸಂದರ್ಭದಲ್ಲಿ ಒಬ್ಬ ಮಹಿಳೆ ಗರ್ಭವತಿ ಆದ ಸಂದರ್ಭ, ಮಗು ಇದೆ ಮತ್ತು ಈ ಫೈಬ್ರಾಯ್ಡ್ಸ್ ಕೂಡ ಇದೆ. ಸೊ ಈ ಸಂದರ್ಭದಲ್ಲಿ ಅದನ್ನು ಸಪ್ರೇಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ, ತೆಗಿಲಿಕ್ಕೆ ಸಾಧ್ಯತೆ, ಅಥವಾ ಮಗು ಹುಟ್ಟಿದ ನಂತರ ಅದನ್ನು ತೆಗಿಬೇಕಾಗಿದೆ? ಹೇಗೆ? ಮಗು ಇರುವಾಗ ಫೈಬ್ರಾಯ್ಡ್ಸ್ಗೆ ಮುಟ್ಲಿಕ್ಕೆ ಆಗುದೇ ಇಲ್ಲ. ಯಾಕಂದ್ರೆ ಪ್ರೆಗ್ನೆಂಟ್ ಇರುವಾಗ ಗರ್ಭಕೋಶದಲ್ಲಿ ತುಂಬಾ ರಕ್ತಸ್ರಾವ ಇರ್ತದೆ, ಬ್ಲಡ್ ಸಪ್ಲೈ ತುಂಬಾ ಜಾಸ್ತಿ ಇರ್ತದೆ. ನಾವು ಗೆಡ್ಡೆ ತೆಗಿಲಿಕ್ಕೆ ಹೋದ್ರೆ ಬ್ಲೀಡಿಂಗ್ ತುಂಬಾ ಇರ್ತದೆ, ಮಗು
ಹೋಗ್ತದೆ, ಅಬಾರ್ಷನ್ ಆಗ್ಬಿಡ್ತದೆ. ಓಕೆ. ಸೊ ಎಂತ ಇದ್ರೆ ನಾವು ನೋಡ್ಬೇಕಾಗ್ತದೆ 9 months ತನಕ. ಅದು ಸಹ ಇಮಿಡಿಯೇಟ್ಲಿ ಡೆಲಿವರಿ ಆದ ನಂತರ ನಮ್ಗೆ ಆಪರೇಷನ್ ಮಾಡ್ಲಿಕ್ಕೆ ಆಗುದಿಲ್ಲ. ಹೆಚ್ಚಾಗಿ ಏನಿದ್ರೆ ನಾವು ಅಟ್ಲೀಸ್ಟ್ 2 months to 6 months ನಂತರನೇ ಏನಾದ್ರೂ ಡೆಲಿವರಿ ಆದ್ಮೇಲೆ ಏನಾದ್ರೂ ಮಾಡ್ಲಿಕ್ಕಿದ್ರೆ ಸಹ ಅದ ನಂತರನೇ ಮಾಡಿಸು. ಡೆಲಿವರಿ ಆದ ಎಷ್ಟು ತಿಂಗಳ ನಂತರ? ಯೂಶಲಿ ನಾವು 6 months ವೇಟ್ ಮಾಡ್ತೇವೆ. ಎಸ್, ಬಟ್ ಅದರ ಮುಂಚೆ ಏನಾದ್ರೂ ಸೀರಿಯಸ್ ಪ್ರಾಬ್ಲಮ್ ಇದ್ರೆ ಬಿಕಾಸ್ ಆಫ್ ದ ಫೈಬ್ರಾಯ್ಡ್ ಕಾಂಪ್ಲಿಕೇಶನ್ ಇದ್ರೆ ಅದನ್ನ ಆನ್ ಅನ್ ಎಮರ್ಜೆನ್ಸಿ ಬೇಸಿಸ್ ನಮಗೆ ಮಾಡ್ಬೇಕಾಗ್ತದೆ. ಇಲ್ಲದ್ರೆ ಯೂಶಲಿ ಆಫ್ಟರ್ 6 months of delivery we do any procedure. ಓಕೆ. ಈಗ ಗರ್ಭವತಿ ಆಗುವ ಸಂದರ್ಭದಲ್ಲಿ ಫೈಬ್ರಾಯ್ಡ್ಸ್ ಇದ್ರೆ ಅದನ್ನು ಗರ್ಭವತಿ ಆದ ನಂತರ 6 ತಿಂಗಳ ನಂತರ ತೆಗಿಬಹುದು ಅಂತ ಅನ್ನುವಂಥದ್ದು. ಈಗ ನೀವು ಹೇಳಿದ್ರೆ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂಥದ್ದು, ಅಂದರೆ ಗರ್ಭವತಿ ಅಲ್ಲದೇ ಸಂದರ್ಭದಲ್ಲಿ ಇರುವಂಥ ಸಂದರ್ಭದಲ್ಲೂ ಕೂಡ ಕಾಣಿಸಿಕೊಳ್ತದೆ ಅಂತ ಅನ್ನುವಂಥದ್ದು. ಇಲ್ಲಿ ಯಾವ ರೀತಿಯಲ್ಲಿ ಟೆಸ್ಟ್ಗಳ ಮುಖಾಂತರ ಅಂದರೆ ಅವರಿಗೆ ಇದೆ ಅಂತ ಗೊತ್ತುಪಡಿಸಬಹುದು? ಈಗ ನೀವು ಹೇಳಿದ್ರಿ ಸಹಜವಾಗಿ ಕೆಲವು ಮಹಿಳೆಯರಿಗೆ ಗೊತ್ತೇ ಆಗುವುದಿಲ್ಲ ಫೈಬ್ರಾಯ್ಡ್ಸ್ ಇದೆ ಅಂತ ಹೇಳಿ, ಆದ್ರೂ ಗೊತ್ತಾಗುವಂಥದ್ದಿದ್ರೆ ಯಾವ ಟೆಸ್ಟ್ನ ಮೂಲಕ ಅದು ಗೊತ್ತಾಗಬೇಕು? ಹೆಚ್ಚಾಗಿ ಪೇಷಂಟ್ಸ್ ಬಂದು ನಮ್ಮನ್ನ ಹೇಳ್ತಾರೆ ನಮಗೆ ಹೀಗೆ ಸಿಂಪ್ಟಮ್ಸ್ ಇದೆ. ಸೊ ಸಿಂಪ್ಟಮ್ಸ್ ನೋಡಿ ನಮಗೆ ಒಂದು ಐಡಿಯಾ ಸಿಗ್ತದೆ ಪ್ರಾಬಬ್ಲಿ ಅವರಿಗೆ ಫೈಬ್ರಾಯ್ಡ್ಸ್ ಇದೆ ಅಂತ. ಮತ್ತೆ ಪರೀಕ್ಷೆ ಮಾಡಿದ ನಂತರ ನಮಗೆ ಆಲ್ಮೋಸ್ಟ್ ಸರ್ಟನ್ಲಿ ಗೊತ್ತಾಗ್ತದೆ ಫೈಬ್ರಾಯ್ಡ್ಸ್ ಇದೆ ಅಂತ. ಬಟ್ ಕನ್ಫರ್ಮ್ ಮಾಡ್ಲಿಕ್ಕೆ ನಾವು ಹೊಟ್ಟೆದು ಸ್ಕ್ಯಾನ್ ಮಾಡಬೇಕಾಗ್ತದೆ, ಅಲ್ಟ್ರಾಸೌಂಡ್. ವೆರಿ ಸಿಂಪಲ್ ಪ್ರೊಸೀಜರ್, ಅಲ್ಟ್ರಾಸೌಂಡ್. ಅಲ್ಟ್ರಾಸೌಂಡ್ ಮಾಡಿದ ನಂತರ ನಮಗೆ ಗೊತ್ತಾಗ್ತದೆ ಅದು ಏನು ಗೆಡ್ಡೆ ಇದ್ರೆ ಏನಾದ್ರೂ ಅದು ಗರ್ಭಕೋಶದಿಂದನೇ ಉದ್ಭವಿಸುತ್ತಾ ಯಾ ಬಾಕಿ ಕಡೆ ಅಂದ್ರೆ ಗರ್ಭಕೋಶ ಸೈಡ್ ಅಲ್ಲಿ ಅಂಡಾಶಯ ಇರ್ತದೆ, ಓವರೀಸ್. ಸೊ ಅದರಿಂದ ಏನಾದ್ರೂ ಸಿಸ್ಟ್ ಇದ್ರೆ ಅದರದ್ದು ಸಿಂಪ್ಟಮ್ಸ್ ವೆರಿ ಸಿಮಿಲರ್ ಟು ಫೈಬ್ರಾಯ್ಡ್ಸ್, ಸೇಮ್ ಹೊಟ್ಟೆ ನೋವು, ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್. ಸೊ ಸ್ಕ್ಯಾನ್ ಮಾಡಿದ್ರೆ ನಮಗೆ ಸರಿಯಾಗಿ ಗೊತ್ತಾಗ್ತದೆ ಅದು ಗರ್ಭಕೋಶದಿಂದ ಫೈಬ್ರಾಯ್ಡ್ಸ್ ಯಾ ಬಾಕಿ ಎಂತ ಪ್ರಾಬ್ಲಮ್ ಇದೆ. ಸೊ ಸಿಂಪಲ್ ಟೆಸ್ಟ್ ಮಾಡ್ಲಿಕ್ಕೆ ಅಲ್ಟ್ರಾಸೌಂಡ್ ಅಲ್ಲಿ ಸರಿಯಾಗಿ ಗೊತ್ತಾಗ್ತದೆ. ಓಕೆ. ಈ ಸಂದರ್ಭ ಟೆಸ್ಟ್ ಮಾಡಿದ ನಂತರದಲ್ಲಿ ಈಗ ಅದರ ಬೇರೆ ಬೇರೆ ಆಕಾರಗಳಿಗೆ ಸಣ್ಣದಾಗಿದ್ದರೆ ನೀವು ಈಸಿಯಾಗಿ ತೆಗಿಬೋದೇನೋ ಗೊತ್ತಿಲ್ಲ, ಬಟ್ ಕೇವಲ ಟ್ಯಾಬ್ಲೆಟ್ಗಳು ಅಥವಾ ಔಷಧಿಗಳಿಂದಲೇ ಇದನ್ನು ತೆಗಿಲಿಕ್ಕೆ ಸಾಧ್ಯತೆಗಳು ಇದೆಯಾ ಗೊತ್ತಾದ ನಂತರ? ಇಲ್ಲ, ಟ್ಯಾಬ್ಲೆಟ್ಸ್ ಹೆಚ್ಚಾಗಿ ಫೈಬ್ರಾಯ್ಡ್ಸ್ ಅನ್ನ ಕರಗಿಸುವುದಿಲ್ಲ. ನಾವು ಯಾವ ಸಂದರ್ಭದಲ್ಲಿ ಟ್ಯಾಬ್ಲೆಟ್ಸ್ ಕೊಡ್ಬೋದು, ನಾವು ಟ್ರೀಟ್ಮೆಂಟ್ ಮಾಡುವ ಮುಂಚೆ ನಾವು ಬೇರೆ ಬೇರೆ ಕ್ರೈಟೀರಿಯಾ ನೋಡ್ತೇವೆ. ಪೇಷಂಟ್ದು ಏಜ್ ಎಂತ, ಅವ್ರದ್ದು ಮದುವೆ ಆಗಿದೆ ಇಲ್ವಾ, ಮಕ್ಕಳು ಉಂಟಾ ಇಲ್ವಾ, ಇನ್ನು ಮಕ್ಕಳು ಬೇಕಾ, ಎಂತ ಸಿಂಪ್ಟಮ್ಸ್, ಎಷ್ಟು ಫೈಬ್ರಾಯ್ಡ್ಸ್, ಎಲ್ಲೆಲ್ಲಿ ಇದೆ ಫೈಬ್ರಾಯ್ಡ್ಸ್, ಎಷ್ಟು ದೊಡ್ಡ ಇದೆ. ಸೊ ಅದು ನೋಡಿ ನಾವು ಪ್ಲಾನ್ ಮಾಡೋದು ಒಂದು ಮೆಡಿಕಲ್ ಮ್ಯಾನೇಜ್ಮೆಂಟ್ ಯಾ ಆಪರೇಷನ್ ಮಾಡೋದು. ನಾವು ಮೆಡಿಕಲ್ ಮ್ಯಾನೇಜ್ಮೆಂಟ್ ಯಾವ ಪೇಷಂಟ್ಸ್ಗೆ ಕೊಡ್ತೇವೆ, ಇಟ್ಸ್ ವೆರಿ ಟೆಂಪ್ರರಿ. ಓಕೆ, ಅದು ಫೈಬ್ರಾಯ್ಡ್ ಸೈಜ್ ಕಡಿಮೆ ಮಾಡೋದಿಲ್ಲ. ಯಾವ ಪೇಷಂಟ್ಸ್ಗೆ ರಕ್ತ ಹೋಗಿ ಅವ್ರ ಎನ್ಮೇಕ್ ಆಗ್ಬಿಟ್ಟಿದ್ದಾರೆ, ಅವ್ರದ್ದು ಹಿಮೋಗ್ಲೋಬಿನ್ ತುಂಬಾ ಕಡಿಮೆ ಉಂಟು, ಆ ಪೇಷಂಟ್ಸ್ಗೆ ನಮಗೆ ಡೈರೆಕ್ಟ್ಲಿ ಆಪರೇಷನ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಆಪರೇಷನ್ ಮುಂಚೆ ಅದು ಹಿಮೋಗ್ಲೋಬಿನ್ ಜಾಸ್ತಿ ಆಗ್ಬೇಕು. ಸೊ ಆ ಸಂದರ್ಭದಲ್ಲಿ ನಾವು ಮೆಡಿಕಲ್ ಮ್ಯಾನೇಜ್ಮೆಂಟ್ ಕೊಡ್ಬೋದು. ಇನ್ನೊಂದು, ಅವರಿಗೆ ತುಂಬಾ ಹೊಟ್ಟೆ ನೋವು ಆಗ್ತಾ ಇದೆ, ಸೊ ಅದು ಟೆಂಪರಲಿ ಸ್ಟಾಪ್ ಮಾಡಿಸ್ಲಿಕ್ಕೆ, ಆಪರೇಷನ್ ಆಗುವ ಮುಂಚೆ ಸ್ಟಾಪ್ ಮಾಡಿಸ್ಲಿಕ್ಕೆ ಮಾತ್ರೆ ಕೊಡ್ಬೋದು. ಇಲ್ಲಾದ್ರೆ ತಕ್ಷಣ ಬ್ಲೀಡಿಂಗ್, ಸದ್ಯಕ್ಕೆ ಬ್ಲೀಡಿಂಗ್ ನಿಲ್ಲಿಸ್ಲಿಕ್ಕೆ, ಬ್ಲೀಡಿಂಗ್ ಈಗ ತುಂಬಾ ಹೋಗ್ತಾ ಇದೆ, ಬ್ಲೀಡಿಂಗ್ ನಿಲ್ಲಿಸ್ಲಿಕ್ಕೆ ನಾವು ಟ್ಯಾಬ್ಲೆಟ್ಸ್ ಕೊಡ್ಬೋದು. ಇಲ್ಲದ್ರೆ ಫಾರ್ ಎನಿ ಅದರ್ ಪರ್ಸನಲ್ ರೀಸನ್ಸ್ ಅವರಿಗೆ ಇಮಿಡಿಯೇಟ್ಲಿ ಆಪರೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅವರಿಗೆ 2 months ಯಾ 3 months ಬೇಕು. ಸುಮಾರು ಪೇಷಂಟ್ಸ್ ಬರ್ತಾರೆ, ಎಕ್ಸಾಮ್ ಇದೆ ಮಕ್ಕಳಿಗೆ, ನಮಗೆ ಆಪರೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ, ರಜೆ ಟೈಮಲ್ಲಿ ಮಾಡುವ. ಸೊ ಫಾರ್ ದ ಟೆಂಪರರಿ ಪೀರಿಯಡ್ ನಾವು 2-3 months ಮಾತ್ರೆ ಕೊಡ್ಬೋದು. ಡೆಫಿನೆಟಿವ್ ಟ್ರೀಟ್ಮೆಂಟ್ ಫೈಬ್ರಾಯ್ಡ್ ತೆಗಿಬೇಕಿದ್ರೆ ಆಪರೇಷನ್ ಮಾಡಬೇಕಾಗ್ತದೆ. ಓಕೆ. ಇಲ್ಲಿ ಯಾವ ವಯಸ್ಸು ಅಂತ ಏನಾದರೂ ಇದೆಯಾ ಮೇಡಮ್? ಈಗ ಇಷ್ಟೇ ವಯಸ್ಸಿನಲ್ಲಿ ನಂತರ ಬರೋದು, ಸಣ್ಣ ಮಕ್ಕಳಿರುವಾಗಲೂ ಬರುವಂತ ಸಾಧ್ಯತೆ ಇದೆಯಾ ಅಥವಾ ದೊಡ್ಡವರಾದ ನಂತರ? ಇಲ್ಲ, ಪೀರಿಯಡ್ ಸ್ಟಾರ್ಟ್ ಆದ ನಂತರ ಯಾವ ಹೆಂಗಸರಿಗೆ ಬರ್ಬೋದು. ಸೊ ಆಫ್ಟರ್ ಬೈ ಚಾನ್ಸ್ 14-15 yearsಗೆ ಹೆಚ್ಚಾಗಿ ಎಲ್ಲ ಹುಡುಗಿಯರಿಗೆ ಪೀರಿಯಡ್ ಸ್ಟಾರ್ಟ್ ಆಗ್ತದೆ. ಸೊ ಅದು ಸ್ಟಾರ್ಟ್ ಆದ ನಂತರ ಯಾರಿಗೆ ಫೈಬ್ರಾಯ್ಡ್ಸ್ ಏಜ್ ಆಗಿರುವವರಿಗೂ ಕೂಡ ಬರುತ್ತೆ, ಅಪ್ ಟು ಪೀರಿಯಡ್ ಸ್ಟಾಪ್ ಆಗುವ ನಂತರ. ಅದರ ನಂತರ ಫೈಬ್ರಾಯ್ಡ್ಸ್ ಆಗುದಿಲ್ಲ. ಓಕೆ. ಈಗ ಶಸ್ತ್ರಚಿಕಿತ್ಸೆ ಅಂತ ಹೇಳಿದ್ರಿ, ಬೇರೆ ಬೇರೆ ಗೆಡ್ಡೆಗಳಿಗೆ ಬೇರೆ ಬೇರೆ ರೀತಿಯ ಶಸ್ತ್ರಚಿಕಿತ್ಸೆಗಳು ಇರ್ತದ? ನೀವು ಅಂದ್ರೆ ಶಸ್ತ್ರಚಿಕಿತ್ಸೆ ಮಾಡಲೇಬೇಕು ಅನ್ನೋ ಅನಿವಾರ್ಯತೆ ಇದೆಯಾ ಅಂತ? ಇಲ್ಲ, ನೋಡಿ, ಫೈಬ್ರಾಯ್ಡ್ಸ್ ಬೇರೆ ಬೇರೆ ಸೈಜ್ ಅಲ್ಲಿ ಇರ್ತದೆ. ಒಂದು ಚಿಕ್ಕ ಬೀಜ ಸೈಜ್ ಅಲ್ಲಿ ಇರ್ತದೆ, ಕೆಲವು ಸಲ ಕ್ರಿಕೆಟ್ ಬಾಲ್ ಸೈಜ್ ಅಲ್ಲಿ ಇರ್ತದೆ, ಕೆಲವು ಸಲ ವಾಟರ್ ಮೆಲನ್ ಸೈಜ್ ಇರ್ತದೆ. ಸೊ ಅದು ಎಂತ ಸೈಜ್ ಫೈಬ್ರಾಯ್ಡ್ ಎಲ್ಲಿ ಉಂಟು, ಅವರಿಗೆ ಅದರಿಂದ ಎಂತ ಸಿಂಪ್ಟಮ್ ಆಗ್ತಾ ಇದೆ ಅದು ನೋಡಿ ನಾವು ಅಕಾರ್ಡಿಂಗ್ಲಿ ಸರ್ಜರಿ ಮಾಡಬೇಕು, ಆಪರೇಷನ್ ಶಸ್ತ್ರಚಿಕಿತ್ಸೆ ಮಾಡಬೇಕು. ಒಂದು ಚಿಕ್ಕ ಬೀಜ ಸೀಡ್ಲಿಂಗ್ ಫೈಬ್ರಾಯ್ಡ್ ಹೇಳ್ತಾರೆ, ಅದಕ್ಕೆ ಎಂತ ಟ್ರೀಟ್ಮೆಂಟ್ ಬೇಡ. ಓಕೆ, ನಾವು ಬೈ ಚಾನ್ಸ್ ಪೇಷಂಟಿಗೆ ಮುಟ್ಟು ನಿಲ್ತಾ ಇದೆ, ಸ್ಟಾಪ್ ಆಗ್ತಾ ಇದೆ, ಚಿಕ್ಕ ಫೈಬ್ರಾಯ್ಡ್ ಉಂಟು, ಅದರಿಂದ ಅವರಿಗೆ ಎಂತ ಪ್ರಾಬ್ಲಮ್ ಆಗ್ತಾ ಇಲ್ಲ, ಅವರಿಗೆ ಆ ಫೈಬ್ರಾಯ್ಡ್ಸ್ಗೆ ಕೈ ಹಾಕ್ಬೇಕಂತ ಎಂತ ಇಲ್ಲ. ಜಸ್ಟ್ ನಾವು ಅಬ್ಸರ್ವ್ ಮಾಡಿ ನೋಡ್ಬೋದು ಅದು ಫೈಬ್ರಾಯ್ಡ್ ದೊಡ್ಡದಾಗ್ತದ ಎಂತ ಆಗ್ತದಂತ. ತುಂಬಾ ದೊಡ್ಡ ಫೈಬ್ರಾಯ್ಡ್, ಅವರಿಗೆ ತುಂಬಾ ಸಿಂಪ್ಟಮ್ಸ್, ಬ್ಲೀಡಿಂಗ್ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ, ಆ ಪೇಷಂಟ್ಸ್ಗೆ ನಾವು ಜನರಲಿ ಸರ್ಜರಿ ಆಫರ್ ಮಾಡ್ತೇವೆ. ಎಸ್.
ಎಸ್ ಎಸ್ ಓಕೆ ಡಾಕ್ಟರ್, ಇನ್ನಷ್ಟು ಮಾಹಿತಿಗಳನ್ನು ನಾನು ಪಡೆಯಬೇಕು. ವೀಕ್ಷಕರೇ, ಫೈಬ್ರಾಯ್ಡ್ಸ್ ಅಥವಾ ಗರ್ಭಕೋಶದ ಗಡ್ಡೆಗಳು ಸಹಜವಾಗಿ ಈಗ ಡಾಕ್ಟರ್ ಹೇಳಿದ ಹಾಗೆ ಕೆಲವೊಮ್ಮೆ ಗೊತ್ತೇ ಆಗೋದಿಲ್ಲ ಕೆಲವರಿಗೆ ಇದೆಯಾ ಅಂತ ಅನ್ನೋದು. ಕೆಲವರಿಗೆ ಬೇರೆ ಬೇರೆ ಕಾರಣಗಳಿಂದ ಅದು ಗೊತ್ತಾಗುವ ಯಾವ ರೀತಿಯಲ್ಲಿ ಅದು ಗೊತ್ತಾಗ್ತದೆ, ಅದರ ಗುಣಲಕ್ಷಣಗಳೇನು ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ದಾರೆ. ಶಸ್ತ್ರಚಿಕಿತ್ಸೆಯ ಮೂಲಕ ಇದನ್ನು ತೆಗಿಬಹುದು ಅಂತ ಹೇಳಿದ್ದಾರೆ. ಸೊ ಶಸ್ತ್ರಚಿಕಿತ್ಸೆ ಮೂಲಕ ತೆಗೆಯಬಹುದಾಗಿದ್ದರೆ ಆ ನಂತರದ ಪರಿಸ್ಥಿತಿಗಳು ಹೇಗಿರಬಹುದು ಮತ್ತು ಯಾವ ರೀತಿಯ ಶಸ್ತ್ರಚಿಕಿತ್ಸೆಗಳು ಇದಕ್ಕೆ ಅಗತ್ಯ ಇರ್ತದೆ, ಯಾವ ರೀತಿ ಕೇರನ್ನು ತೆಗೆದುಕೊಳ್ಬೇಕಾಗ್ತದೆ ಅನ್ನೋದ್ರ ಬಗೆಗೆ ಮುಂದೆ ನಾನು ಮಾಹಿತಿಯನ್ನು ತೆಗೆದುಕೊಳ್ತೇನೆ ಸಣ್ಣ ಬ್ರೇಕ್ನ ಬಳಿಕ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಫಾದರ್ ಮುಲ್ಲರ್ಸ್ ಆಸ್ಪತ್ರೆ ಪ್ರಸ್ತುತಪಡಿಸುವ ಆರೋಗ್ಯ ಕಿರಣ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಗರ್ಭಕೋಶದ ಗಡ್ಡೆಗಳು ಫೈಬ್ರಾಯ್ಡ್ಸ್ ಅನ್ನುವಂಥ ಕಾಯಿಲೆಯ ಬಗೆಗೆ ನಾವು ತಿಳಿದುಕೊಳ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಮಹಿಳೆಯರಿಗೆ ಬರುವಂಥ ಈ ಒಂದು ಕಾಯಿಲೆಯ ಬಗೆಗೆ ಈಗಾಗಲೇ ವೈದ್ಯರು ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅಂದರೆ ಮಹಿಳೆಯರಿಗೆ ಕಾಣಿಸಿಕೊಳ್ಳುವಂಥ ಒಂದು ಕಾಯಿಲೆ, ಅದರಲ್ಲೂ ಗರ್ಭಕೋಶ ಇರುವಂಥ ಮಹಿಳೆಯರಿಗೆ ಕಾಣಿಸಿಕೊಳ್ಳುವಂಥದ್ದು. ಇದರಲ್ಲಿ ಗಡ್ಡೆಗಳಾಗ್ತದೆ, ಬೇರೆ ಬೇರೆ ಕಾರಣಗಳಿಗೆ ಗಡ್ಡೆಗಳು ಆಗಬಹುದು. ಅದು ಬಹಳ ದೊಡ್ಡದು ಆಗ್ತದೆ. ಒಂದು ಸಣ್ಣ ಕ್ರಿಕೆಟ್ ಬಾಲ್ನಿಂದ ಹಿಡಿದು, ಸಣ್ಣ ಬೀಜದಿಂದ ಅಂತ ಹಿಡಿದು ಕ್ರಿಕೆಟ್ ಬಾಲ್ ಅಥವಾ ಒಂದು ದೊಡ್ಡ ಗಾತ್ರದವರೆಗೂ ಕೂಡ ಇದು ಆಗಬಹುದು ಅಂತ ಅನ್ನುವಂಥದ್ದು ಈಗಾಗಲೇ ಡಾಕ್ಟರ್ ಮಾಹಿತಿ ಕೊಟ್ಟಿದ್ದಾರೆ. ಇದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಿ ತೆಗೆಯುವಂಥ ಸಾಧ್ಯತೆಗಳು ತೆಗಿಬಹುದು ಅಂತ ಅನ್ನುವಂಥದ್ದು. ಓಕೆ ಡಾಕ್ಟರ್, ನೀವು ಶಸ್ತ್ರಚಿಕಿತ್ಸೆ ಬಗ್ಗೆ ಹೇಳಿದರೆ ನನಗೆ ಈ ಮೊದಲು ನೀವು ಟೈಪ್ಸ್ಗಳನ್ನು ಹೇಳಿದ್ರಿ, ಅಂದರೆ ಸಣ್ಣದು ದೊಡ್ಡದು. ಇದರಲ್ಲಿ ಬೇರೆ ಬೇರೆ ಟೈಪ್ಸ್ಗಳಂತ ಏನಾದರೂ ಇದೆಯಾ? ಅಂದರೆ ನೀವು ಅದನ್ನು ಕಂಡುಕೊಂಡಾಗ ಇದಕ್ಕೆ ಅದರ ಕಾಸ್ಟ್ಗಳು ಏನಾದರೂ ಇದೆಯಾ? ಇದೇ ರೀತಿಯ ಟೈಪ್ಸ್ಗಳಂತ ಏನಾದರೂ ಟೈಪ್ಸ್ ಇದೆ. ಕೆಲವು ಕಾಯಿಲೆಗಳಿಗೆ ಇರ್ತದೆ ಹಾಗೆ. ಗರ್ಭಕೋಶದಲ್ಲಿ ಬೇರೆ ವಿಭಿನ್ನ ಭಾಗ ಇದೆ. ಮೇಲಿನ ಭಾಗ ಅದಕ್ಕೆ ನಾವು ಬಾಡಿ ಆಫ್ ದ ಯೂಟ್ರಸ್ ಹೇಳ್ತೇವೆ. ಕೆಳಗಿನ ಭಾಗ ಬಾಯಿ, ಸರ್ವಿಕ್ಸ್. ಸೊ ಯಾವ ಸ್ಥಳದಿಂದ ಅದು ಆಗ್ತದೆ ಅಕಾರ್ಡಿಂಗ್ಲಿ ಅದಕ್ಕೆ ಒಂದು ಹೆಸರು ಇರ್ತದೆ. ಸೊ ಬಾಡಿ ಆಫ್ ದ ಯೂಟ್ರಸ್ ಇಂದ ಆದ್ರೆ ಅದು ಯೂಟ್ರೈನ್ ಫೈಬ್ರಾಯ್ಡ್ಸ್ ಹೇಳ್ತೇವೆ. ಕೆಳಗೆ ಗರ್ಭಕೋಶ ಬಾಯಿಂದ ಆಗಿದ್ರೆ ಅದು ಸರ್ವೈಕಲ್ ಫೈಬ್ರಾಯ್ಡ್ಸ್ ಆಗ್ತದೆ. ಹಾಗೆ ಬಾಡಿ ಆಫ್ ದ ಯೂಟ್ರಸ್ ಇಂದ ಒಂದ್ ವೇಳೆ ಅದು ಗರ್ಭಕೋಶದಿಂದ ಉದ್ಭವಿಸಿ ಅದು ಒಳಗಿನ ಭಾಗಕ್ಕೆ ಹೋದ್ರೆ ಅದನ್ನ ನಾವು ಸಬ್ಮ್ಯೂಕೋಸಲ್ ಫೈಬ್ರಾಯ್ಡ್ಸ್ ಹೇಳ್ತೇವೆ. ಕೆಲವು ಸಲ ಅದು ಗರ್ಭಕೋಶದಿಂದ ಉದ್ಭವಿಸಿ ಅದು ಹೊರಗಿನ ಅಂದ್ರೆ ಹೊಟ್ಟೆ ಒಳಗೆ ಭಾಗದಲ್ಲಿ ಹೋದ್ರೆ ಅದು ಸಬ್ಸಿರೋಸಲ್ ಫೈಬ್ರಾಯ್ಡ್ಸ್ ಹೇಳ್ತೇವೆ. ಕೆಲವು ಫೈಬ್ರಾಯ್ಡ್ಸ್ ಒಳಗೇನೆ ಇರ್ತದೆ, ಗರ್ಭಕೋಶನ ಒಳಗೇನೆ ಇರ್ತದೆ, ಅದನ್ನ ನಾವು ಇಂಟ್ರಾಮ್ಯೂರಲ್ ಫೈಬ್ರಾಯ್ಡ್ಸ್ ಇರ್ತೇವೆ. ಸೊ ಇದು ವೇರಿಯಸ್ ಟೈಪ್ಸ್ ಇರುವಾಗ ಅದರದ್ದು ಸಿಂಪ್ಟಮ್ಸ್ ಸ್ವಲ್ಪ ಬೇರೆ ಇರ್ತದೆ. ಗರ್ಭಕೋಶ ಒಳಗಿನ ಭಾಗ ಇರುವ ಫೈಬ್ರಾಯ್ಡ್ಸ್ ಅಂದ್ರೆ ಸಬ್ಮ್ಯೂಕೋಸಲ್ ಫೈಬ್ರಾಯ್ಡ್ಸ್, ಅದರಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗ್ತದೆ, ಹೊಟ್ಟೆ ನೋವು ಜಾಸ್ತಿ ಆಗುದು. ಹೊರಗಿನ ಭಾಗಕ್ಕೆ ಹೋಗುವ ಫೈಬ್ರಾಯ್ಡ್ಸ್ ಸಬ್ಸಿರೋಸಲ್ ಫೈಬ್ರಾಯ್ಡ್ಸ್, ಅದರಲ್ಲಿ ಹೆಚ್ಚಾಗಿ ಎಂತ ಸಿಂಪ್ಟಮ್ಸ್ ಇರುವುದಿಲ್ಲ, ಓನ್ಲಿ ಹೊಟ್ಟೆ ಜಾಸ್ತಿ ದೊಡ್ಡದಾಗುದು, ಕೆಲವು ಸಲ ಇಂಥ ಪ್ರಾಬ್ಲಮ್ಸ್ ಇರುವುದಿಲ್ಲ. ಸೊ ಈ ನೋಡುವಾಗ ಜಸ್ಟ್ ಒಂದು ಹೆಸರು ಕೊಡ್ಲಿಕ್ಕೆ ಇದು ವೇರಿಯಸ್ ಟೈಪ್ಸ್ ಇರ್ತದೆ ಫೈಬ್ರಾಯ್ಡ್ಸ್. ಅದರಲ್ಲಿ ಡೇಂಜರಸ್ ಯಾವುದು ಡಾಕ್ಟರ್? ಡೇಂಜರಸ್ ಎಂತ ಇಲ್ಲ, ಯಾವುದು ಒಂದೇ ರೀತಿ ಅಲ್ಲ. ಯಾವುದು ಫೈಬ್ರಾಯ್ಡ್ ಹೇಗೆ ಬಿಹೇವ್ ಆಗ್ತದೆ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಬೇರೆ ಬೇರೆ ಪೇಷಂಟ್ಸ್ ಗೆ ಬೇರೆ ಬೇರೆ ಸೈಜ್, ಬೇರೆ ಬೇರೆ ತರ ಫೈಬ್ರಾಯ್ಡ್ಸ್ ಇರ್ತದೆ. ಸೊ ಯಾವ ಫೈಬ್ರಾಯ್ಡ್ ಯಾವ ಪೇಷಂಟ್ ಗೆ ಎಷ್ಟು ಕಷ್ಟ ಕೊಡ್ತದೆ ಅದು ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಸೊ ಆಪರೇಷನ್ ಮಾಡಲೇಬೇಕು? ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ದ ಫೈಬ್ರಾಯ್ಡ್. ಡಿಪೆಂಡ್ಸ್ ಆನ್ ದ, ಇಲ್ಲದ್ರೆ ಅದರಷ್ಟಕ್ಕೆ ಕರಗಿ ಹೋಗುವಂತ ಸಾಧ್ಯತೆ ಇಲ್ಲ. ಮುಟ್ಟು ಬಂದ್ ಆದ ನಂತರ ಕೆಲವು ಫೈಬ್ರಾಯ್ಡ್ಸ್, ಚಿಕ್ಕದಿರುವ ಫೈಬ್ರಾಯ್ಡ್ಸ್ ಕರಗಿ ಹೋಗ್ತದೆ, ಬಟ್ ಅದರ ಮುಂಚೆ ತನ್ನಷ್ಟಕ್ಕೆ ಅದು ಕರಗಿ ಹೋಗುದಿಲ್ಲ. ಓಕೆ, ಇನ್ನು ಆಪರೇಷನ್ ಮಾಡ್ಲಿಕ್ಕಾಗಿ ಎಷ್ಟು ದಿನಗಳನ್ನ ತೆಗೆದುಕೊಳ್ತೀರಿ? ಅಂದ್ರೆ ಆ ಸಂದರ್ಭದಲ್ಲಿ ಒಬ್ಬ ಕಾಯಿಲೆ ಇರುವವರು ಆಪರೇಷನ್ಗೆ ಹೋಗುವವರು ಎಷ್ಟು ದಿನ ಇರಬೇಕಾಗ್ತದೆ? ಇಟ್ ಇಸ್ ನಾಟ್ ಅನ್ ಎಮರ್ಜೆನ್ಸಿ ಆಪರೇಷನ್, ಅಂದ್ರೆ ಇವತ್ತು ಬಂದ್ರೆ ಇವತ್ತೇ ಮಾಡ್ಬೇಕಂತ ಹಾಗೆ ಅಂತ ಇಲ್ಲ. ಓಕೆ, ಸೊ ಅದು ಸಹ ಪೇಷಂಟ್ ಅನ್ನ ಕಂಡೀಷನ್ ನೋಡಿ, ಎಷ್ಟು ಫೈಬ್ರಾಯ್ಡ್ಸ್ ಉಂಟು, ಹೇಗೆ ಅದು ನೋಡಿ ಬೇಸ್ಡ್ ಆನ್ ಡಿಫ್ರೆಂಟ್ ಪೇಷಂಟ್ಸ್ ನಾವು ಪ್ಲಾನ್ ಮಾಡಬೇಕಾಗ್ತದೆ. ಬಟ್ ಇಸ್ ನಾಟ್ ಎಮರ್ಜೆನ್ಸಿ ಅಂದ್ರೆ ಇವತ್ತು ಕ್ಯಾಶುಯಾಲಿಟಿಗೆ ಬಂದ್ರೆ ಇವತ್ತೇ ಮಾಡ್ಬೇಕಂತ ಹಾಗೆ ಅಂತ ಇಲ್ಲ. ನಾವು ಸರಿಯಾಗಿ ಪ್ಲಾನ್ ಮಾಡಿ ಸರಿಯಾಗಿ ಡೇಟ್ ಕೊಟ್ಟು ಆಪರೇಷನ್ ಮಾಡ್ಬೋದು. ಅದರ ಮುಂಚೆ ಸುಮಾರು ಟೆಸ್ಟ್ಗಳು ಇರ್ತವೆ. ಅವ್ರದ್ದು ಹಿಮೋಗ್ಲೋಬಿನ್ ಸರಿ ಇರಬೇಕು, ಬೇರೆ ಯಾವುದೋ ಆಪರೇಷನ್ ಮಾಡುವ ಮುಂಚೆ ಶುಗರ್ ಇರಬಾರ್ದು, BP ಕಂಟ್ರೋಲ್ ಆಗಿರ್ಬೇಕು, ಮತ್ತೆ ಬೇರೆ ಎಕ್ಸ್ರೇ ECG ಮಾಡ್ತೇವೆ, ಹಾರ್ಟ್ ಇಂದು ಟೆಸ್ಟ್ ಮಾಡ್ತೇವೆ. ಸೊ ಅದೆಲ್ಲ ಸರಿ ಆಗ್ಬೇಕು. ಸರಿ ಆದ ನಂತರನೇ ನಾವು ಆಪರೇಷನ್ಗೆ ಮುಂದೆ ಹೋಗ್ಬೋದು ಅಂತ ಅನ್ನುವಂಥದ್ದು. ಆಪರೇಷನ್ ಆದ ನಂತರ ಎಷ್ಟು ದಿನ ರೆಸ್ಟ್ ತಗೊಳ್ಬೇಕು ಅಂತ ಏನಾದರೂ ಇದೆಯಾ?
ಹಾಗೆ ಅಂತ ಇಲ್ಲ, ನಾರ್ಮಲಿ ನಾವು ಕಟ್ಟುಕೊಟ್ಟು ಅದು ಆಪರೇಷನ್ ಬೇರೆ ಬೇರೆ ಟೈಪ್ಸ್ ಇರ್ತದೆ. ಬೈ ಚಾನ್ಸ್ ನಾವು ಓಪನ್ ಸರ್ಜರಿ ಮಾಡಿದ್ರೆ ಒಂದು 5-6 ಡೇಸ್ ಅಲ್ಲಿ ಮನೆಗೆ ಕಳಿಸ್ತೇವೆ. ಅದರ ನಂತರ ಅವರಿಗೆ ದ ಜನರಲ್ ನಾರ್ಮ್ ಇಸ್ ಜಾಸ್ತಿ ಕೆಲಸ ಮಾಡಬಾರ್ದು ಫಾರ್ 2 or 3 months. ಬೆಡ್ ರೆಸ್ಟ್ ಡೆಫಿನೆಟ್ಲಿ ನಾಟ್ ರಿಕ್ವೈರ್ಡ್, ಬಟ್ ಹೆವಿ ಲಿಫ್ಟಿಂಗ್ ಹೆವಿ ವೇಟ್ಸ್ ಅದೆಲ್ಲ ನಾವು ಜಸ್ಟ್ ಅವಾಯ್ಡ್ ಮಾಡಿ ಅಂತ ಹೇಳ್ತೇವೆ. ಸೊ ಅದು ಬಿಟ್ಟು ಬೇರೆ ಎಂತ ಸ್ಪೆಸಿಫಿಕ್ ರೆಸ್ಟ್ ಹಾಗೆ ಅಂತ ಅವರು ಅದರ ಫೈಬ್ರಾಯ್ಡ್ಸ್ ತೆಗೆದ ನಂತರ ಗರ್ಭಕೋಶ ಆ ಗಡ್ಡೆಗಳನ್ನು ತೆಗೆದ ನಂತರ ಮತ್ತೆ ಅವರು ಗರ್ಭವತಿ ಆಗುವಂತ ಸಾಧ್ಯತೆಗಳು ಇದೆ. ಡೆಫಿನೆಟ್ಲಿ ಯಾವುದೇ ರೀತಿಯ ತೊಂದರೆಗಳು ಅದರಿಂದ ಅದು ನಾವು ಬ್ರಾಡ್ಲಿ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಗರ್ಭವತಿ ಆಗ್ಬಾರ್ದಂತ ಇನ್ಫರ್ಟಿಲಿಟಿಗೆ ಸುಮಾರು ಬಾಕಿ ಕಾರಣ ಸಹ ಇರ್ತದೆ. ಫೈಬ್ರಾಯ್ಡ್ ಅದರಲ್ಲಿ ಒಂದು ಕಾರಣ. ಸೊ ಅದು ಬಾಕಿ ಎಲ್ಲ ಸರಿ ಇದ್ರೆ ದೆನ್ ದೇ ಕ್ಯಾನ್ ಗೆಟ್ ಪ್ರೆಗ್ನೆಂಟ್. ಬಟ್ ಬಾಕಿ ಎಲ್ಲ ರೀಸನ್ಸ್ ಇದ್ರೆ ಮತ್ತೆ ಅವರಿಗೆ ಪ್ರೆಗ್ನೆಂಟ್ ಆಗ್ಲಿಕ್ಕೆ ಕಷ್ಟ ಆಗ್ತದೆ. ಒಮ್ಮೆ ಕ್ಲಿಯರ್ ಆದ ನಂತರ ಮತ್ತೊಮ್ಮೆ ಗಡ್ಡೆಗಳು ಕಾಣಿಸಿಕೊಳ್ಳುವಂತದ್ದು ಇದೆಯಾ? ಡೆಫಿನೆಟ್ಲಿ ಯಾವ ಸ್ತ್ರೀಯದಲ್ಲಿ ಅದು ಹಾರ್ಮೋನ್ ಕಂಟಿನ್ಯೂಸ್ ಇರ್ತದೆ ಮುಟ್ಟು ಬಂದ ಆಗುವ ತನಕ. ಸೊ ದೇ ಕ್ಯಾನ್ ಹ್ಯಾವ್ ಫೈಬ್ರಾಯ್ಡ್ಸ್ ಅಷ್ಟರ ತನಕ. ಬಾರದೇ ಇರುವಂತ ಸಾಧ್ಯತೆಗಳು ಇವೆ. ಎಸ್, ಬಾರದೇ ಇರುವಂತದ್ದು. ಸೊ ಏನ್ ಕೇರ್ ತಗೊಳ್ಬೇಕು ಅವರು ಈ ಸಂದರ್ಭದಲ್ಲಿ? ಹಾಗೆ ಅಂತ ಸ್ಪೆಸಿಫಿಕ್ ಆಗಿ ಅಂತ ಕೇರ್ ಊಟದಲ್ಲಿ ಹಾಗೆ ಅಂತ ನಥಿಂಗ್ ಸ್ಪೆಸಿಫಿಕ್ ಹಾಗೆ ಅಂತ ಇಲ್ಲ. ವಾಟ್ ವಿ ಕ್ಯಾನ್ ಡೂ ಇಸ್ ಸ್ವಲ್ಪ ಎಕ್ಸರ್ಸೈಸ್ ಮಾಡಿ, ವೇಟ್ ಕಂಟ್ರೋಲ್ ಮಾಡಿ, ನಮ್ ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಂತ ಹೇಳ್ತೇವೆ. ಹ್ಯಾವ್ ದ ಕರೆಕ್ಟ್ ಡಯಟ್, ಎಕ್ಸರ್ಸೈಸ್ ಮಾಡಿ, ಕೀಪ್ ಯೋರ್ ವೇಟ್ ಅಂಡರ್ ಕಂಟ್ರೋಲ್, ರೆಗ್ಯುಲರ್ ಚೆಕ್ಅಪ್ ಮಾಡಿ, ಸ್ಕ್ಯಾನ್ ಮಾಡಿ, ಏನಾದ್ರೂ ಪ್ರಾಬ್ಲಮ್ ಇದೆ ತಕ್ಷಣ ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ಪರಿಹಾರ ತಗೊಂಡ್ರೆ ದೆನ್ ವಿ ಕ್ಯಾನ್ ಸಿ ಆರ್ ಡಿಟೆಕ್ಟ್ ಫೈಬ್ರಾಯ್ಡ್ಸ್ ಅಲ್ಲಿ. ಮತ್ತೆ ಏನಾದ್ರೂ ಕಾಂಪ್ಲಿಕೇಶನ್ ಆಗೋ ಮುಂಚೆನೆ ನಾವು ಅದನ್ನ ಸರಿ ಮಾಡಬಹುದು ಅದರ ಮುಂಚೆನೆ. ಎಸ್, ಅಂತೂ ಯಾವ ಗರ್ಭಕೋಶದ ಗಡ್ಡೆಗಳಿದೆ ಅಥವಾ ಫೈಬ್ರಾಯ್ಡ್ಸ್ ಇದೆ ಅಂತ ಹೇಳಿ ಯಾರು ಆತಂಕ ಪಟ್ಕೊಳ್ಬೇಕಾದೇನೂ ಇಲ್ಲ. ಖಂಡಿತವಾಗಿ ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಿ ಅದನ್ನು ತೆಗೆಯುವಂಥದ್ದು, ಎಷ್ಟೇ ದೊಡ್ಡದಾದ್ರೂ ಕೂಡ ತೆಗೆದು ಅವ್ರು ಬಹಳ ಆರೋಗ್ಯವಂತರಾಗಲಿಕ್ಕೆ ಖಂಡಿತ ಸಾಧ್ಯ ಇದೆ. ಓಕೆ ಡಾಕ್ಟ್ರೇ, ಫೈಬ್ರಾಯ್ಡ್ಸ್ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಿ, ಧನ್ಯವಾದಗಳು. ಥ್ಯಾಂಕ್ ಯು ಡಾಕ್ಟರ್. ಎಸ್ ವೀಕ್ಷಕರೇ, ಇದು ಇವತ್ತು ನಾವು ಆರೋಗ್ಯ ಕಿರಣದಲ್ಲಿ ಫೈಬ್ರಾಯ್ಡ್ಸ್ ಅಥವಾ ಗರ್ಭಕೋಶದ ಗಡ್ಡೆಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ವೈದ್ಯರು ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಿ, ನೀವು ಕೂಡ ತಿಳ್ಕೊಂಡಿದ್ದೀರಿ. ಮುಂದಿನ ಆರೋಗ್ಯ ಕಿರಣದಲ್ಲಿ ಮತ್ತೊಬ್ಬ ವೈದ್ಯರ ಜೊತೆಗೆ ಇನ್ನೊಂದು ವಿಷಯದ ಬಗೆಗೆ ನಾವು ವೈದ್ಯರೊಂದಿಗೆ ಮಾಹಿತಿಯನ್ನು ಪಡಿತೀವಿ. ಅಲ್ಲಿ ತನಕ ನೋಡ್ತಾ ಇರಿ ವಿ4 ನ್ಯೂಸ್. ನಮಸ್ಕಾರ ವೀಕ್ಷಕರೇ.